ರ್ಯಾಪಿಡೋ ಕಂಪನಿಗಳಿಗೆ ಶಾಕ್. ಬೆಂಗಳೂರಿನಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಬ್ರೇಕ್. ಕೋರ್ಟ್ ಚಾಟಿ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬಂದ್. ಓಲಾ, ಊಬರ್ ಹಾಗೂ ರ್ಯಾಪಿಡೋ ಕಂಪನಿಗಳಿಗೆ ಶಾಕ್. ಬೆಂಗಳೂರಿನಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಬ್ರೇಕ್. ಕೋರ್ಟ್ ಚಾಟಿ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬಂದ್. ಕೋರ್ಟ್ ಆದೇಶ ಉಲ್ಲಂಘಿಸಿ ಬೈಕ್ ಟ್ಯಾಕ್ಸಿ ಸಂಚಾರ ಮಾಡಿದ್ರೆ ಸೀಸ್. ಬೆಂಗಳೂರಿನ ಎಲ್ಲಾ ಕಡೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಅಲರ್ಟ್. ಬೈಕ್ ಟ್ಯಾಕ್ಸಿ ನಿಷೇಧಿಸುವಂತೆ ಕೋರಿ ಹೋರಾಟ ನಡೆಸಿದಂತಹ ಆಟೋ ಚಾಲಕರು. ಬೆಂಗಳೂರಿನಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಗಳ ಓಡಾಟ. ಬೈಕ್ ಟ್ಯಾಕ್ಸಿ ಸೇವೆಗೆ ಅನುಮತಿಯನ್ನ ಪಡೆಯದ ಅಗ್ರಿಗೇಟರ್ ಕಂಪನಿಗಳು, ಆದ್ರೂ ಕೂಡ ಅನಧಿಕೃತವಾಗಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ನೀಡ್ತಾ ಇದ್ದಂತಹ ಕಂಪನಿಗಳು, ಇದೆಲ್ಲದಕ್ಕೂ ಕೂಡ ಇವತ್ತು ಬ್ರೇಕ್ ಆಗಿದೆ. ರ್ಯಾಪಿಡೋ, ಊಬರು ಹಾಗೆ ಓಲಾ ಎಲ್ಲವೂ ಕೂಡ ಬೈಕ್ ಟ್ಯಾಕ್ಸಿಯನ್ನ ನಂಬಿಕೊಂಡಿತ್ತು, ಬೈಕ್ ಟ್ಯಾಕ್ಸಿಯನ್ನ ಕೊಡ್ತಾ ಇತ್ತು. ಆ ಒಂದು ಸೇವೆ ಇವತ್ತಿನಿಂದ ಕಡಿತವಾಗಿದೆ. 1.5 ಲಕ್ಷಕ್ಕಿಂತ ಹೆಚ್ಚು ಬೈಕ್ ಟ್ಯಾಕ್ಸಿಗಳ ಆ ಒಂದು ಸೇವೆ ಇತ್ತು. ಈಗ ಆ ಒಂದು ಸೇವೆಗಳು ಇರಲ್ಲ. ಆಟೋ ಚಾಲಕರನ್ನ ಫ್ರೀಡಮ್ ಟಿವಿ ಆಲ್ರೆಡಿ ಮಾತಾಡ್ಸಿತ್ತು. ಅವಾಗ ಏನ್ ಹೇಳಿದ್ರು ಆಟೋ ಚಾಲಕರು ಅಂತಂದ್ರೆ, ನಾವು ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿಯಲ್ಲಿ ಕಸ್ಟಮರ್ ಹೋದ್ರೆ ಅವ್ರಿಗೆ ಇನ್ಶೂರೆನ್ಸ್ ಇರೋದಿಲ್ಲ. ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಈ ಡ್ರೈವರ್ ಇರ್ತಾನಲ್ಲ, ಬೈಕ್ ಓಡಿಸೋನ್ ಇರ್ತಾನಲ್ಲ, ಅವನಿಗೆ ಕ್ಲೈಮ್ ಆಗುತ್ತೆ. ಆದ್ರೆ ಹಿಂದೆ ಕೂತಿರುವಂತಹ ಕಸ್ಟಮರಿಗೆ ಅದು ಕ್ಲೈಮ್ ಆಗೋದಿಲ್ಲ. ಆಗ ಅವರ ಒಂದು ಆರೋಗ್ಯವನ್ನು ಅವರೇ ನೋಡ್ಕೊಳ್ಬೇಕು. ಆಟೋ ಮತ್ತು ಇನ್ನೊಂದು ಕಾರು ಏನಿದೆಯಲ್ಲ ಆದ್ರೆ ಹಾಗಾಗೋದಿಲ್ಲ. ಆಟೋ ಚಾಲಕರು ಹೇಳಿರುವಂಥದ್ದು, ಫ್ರೀಡಮ್ ಟಿವಿಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು, ಹಾಗಾಗೋದಿಲ್ಲ. ಇನ್ಶೂರೆನ್ಸ್ ಇಬ್ಬರಿಗೂ ಕ್ಲೈಮ್ ಆಗುತ್ತೆ. ಇದು ಜನಸಾಮಾನ್ಯರ ಜೀವಕ್ಕೂ ಕೂಡ ಆಪತ್ತು. ಹಾಗೆ ಇನ್ನೊಂದು ಬೈಕ್ ಟ್ಯಾಕ್ಸಿ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟೋದಿಲ್ಲ, ಹಲವಾರು ಟ್ಯಾಕ್ಸಸ್ ಗಳನ್ನ ಕಟ್ಟೋದಿಲ್ಲ. ಅವರು ಕೂಡ ಮಾಡ್ಕೊಳ್ಳಿ, ಎಲ್ಲೋ ಮಾಡ್ಕೊಳ್ಳಿ ಅನ್ನೋದನ್ನ ಅವ್ರು ಹೇಳಿದ್ರು. ಇವತ್ತಿನಿಂದ ಬೆಂಗಳೂರಿನಲ್ಲಿ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಬ್ರೇಕ್ ಬೀಳಲಾಗಿದೆ. ಕೋರ್ಟ್ ಚಾಟಿ ಹಿನ್ನೆಲೆಯಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಬಂದ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.